ಹಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ಆಟ್ ಎಕ್ಸಾಮ್ ಸಾಯಸ್ ಅಕಾಡೆಮಿಗೆ ಸ್ವಾಗತಿಸುತ್ತಾ ನಾನು ಅನಿಲ್. ಈ ಸಲದ KS 384 ಇಂಟು ಕೊಟ್ಟಿರುವ ಅಭ್ಯರ್ಥಿಯಾಗಿದ್ದು, ಅದಲ್ಲದೆ KEದವ್ರು ನಡೆಸಿರುವಂಥ 2024ರ VAO ಲಿಸ್ಟಿಗೆ ನಾನು ಕೂಡ ಒಂದಷ್ಟು ಸೆಲೆಕ್ಟ್ ಆಗಿದೆ. ಫ್ರೆಂಡ್ಸ್, ನಾವೇನು ಮಾಡ್ಕೊಂಡಿದ್ದೆ, ಆಟ್ ಎಕ್ಸಾಮ್ ಸಾಯಸ್ ಅಕಾಡೆಮಿಯಿಂದ ವಿರಾಟ್ 150+ ಎನ್ನುವ VAO ನೆಕ್ಸ್ಟ್ ಬರುವಂತಹ VAOಗೆ ಮತ್ತು ನೆಕ್ಸ್ಟ್ ಬರುವಂಥ FD ST ಪೋಸ್ಟ್ಗಳಿಗೆ ಹೆಲ್ಪ್ ಆಗಲಿ ಅಂತೇಳಿ ನಾವು ವಿರಾಟ್ 150+ ಅಂತೇಳಿ ಟೆಸ್ಟ್ ಸೀರೀಸ್ನ ಲಾಂಚ್ ಮಾಡ್ಕೊಂಡಿದ್ದೇವೆ. ಸೊ ಅದರ ಮುಖ್ಯ ಗುರಿ ಏನಂದರೆ, ಯಾರೆಲ್ಲ ನಮ್ಮ ಟೆಸ್ಟ್ ಸೀರೀಸ್ ಜಾಯ್ನ್ ಆಗ್ತಾರೆ ಅವ್ರಿಗೆ ಏನಂದ್ರೆ ನಮ್ಮ ಒಂದು ಕಡೆಯಿಂದ ಮ್ಯಾಕ್ಸಿಮಮ್ ಎಫರ್ಟ್ ಹಾಕೇನಂದ್ರೆ ಪೇಪರ್ 1 ಮತ್ತೆ ಪೇಪರ್ 2 ಎರಡೂ ಸೇರಿಸಿ 150 ಟಾರ್ಗೆಟ್ ಮಾಡಿದ್ರೆ ಯಾವುದೇ ಕೆಟಗರಿಯಲ್ಲಿ ಇದ್ರೂ ಏನಾಗುತ್ತಂದ್ರೆ ನೀವೇನಂದ್ರೆ ಸೆಲೆಕ್ಟ್ ಆಗುವ ಸಾಧ್ಯತೆಗಳು ಭಾಳ ಇರ್ತವೆ. ಸೊ ಆ ನಿಟ್ಟಿನಲ್ಲಿ ಏನಂದ್ರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತೇಳಿ ನಾವು ಫ್ರೀ ಆಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಳೆ ಪ್ರಶ್ನೆ ಪತ್ರಿಕೆ VAO 2024ನ GK ಪೇಪರ್ನ ಚರ್ಚೆ ಮಾಡ್ತಾ ಇದ್ದೇನೆ. ಸೊ ಆಲ್ರೆಡಿ ನಾನೇನು ಗೊತ್ತಾ, ಸೈನ್ಸಲ್ಲಿ ಬಂದಿರುವಂಥ ಎಲ್ಲ ಕ್ವಶನ್ನ ಚರ್ಚೆ ಮಾಡಿದ್ದೇನೆ, ಹಿಸ್ಟ್ರಿಯಲ್ಲಿ ಬಂದಿರುವಂಥ ಎಲ್ಲ ಕ್ವಶನ್ಸ್ ಆಲ್ರೆಡಿ ಚರ್ಚೆ ಮಾಡಿದ್ದೇನೆ, ಅದಲ್ಲದೆ ಜಾಗ್ರಫಿದು ಕೂಡ ಎಲ್ಲ ಚರ್ಚೆ ಮಾಡಿದ್ದೇನೆ. ಸೊ ಇವತ್ತಿನ ಕ್ಲಾಸ್ ಅಂದ್ರೆ ಪೊಲಿಟಿ ಪಾರ್ಟ್ 2 ಕ್ಲಾಸ್. ಇದು ಆಲ್ರೆಡಿ ಪಾರ್ಟ್ 1 ಕೆಲವು ಪ್ರಶ್ನೆಗಳನ್ನು ನಾನು ಚರ್ಚೆ ಮಾಡಿ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡಿದ್ದೇನೆ. ಈ ಒಂದು ಪಾರ್ಟ್ 2 ಇದೆಯಲ್ಲ, ಪಾರ್ಟ್ 2 ಪೊಲಿಟಿ ಪಾರ್ಟ್ 2 ಅಲ್ಲಿ ಅದರಲ್ಲಿ ನಾನು ಇವತ್ತು ನಿಮಗೆ ಸ್ಮಾರ್ಟ್ ಸ್ಟ್ರಾಟಜಿ ಯಾವ ತರ ಕ್ವಶನ್ ಆನ್ಸರ್ ಮಾಡಬಹುದಿತ್ತು ಮತ್ತೆ ಎಲ್ಲ ಆಪ್ಷನ್ಸ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡ್ತೇನೆ. ಅದಲ್ಲದೆ ಏನಂದ್ರೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಕೊಡೋದ್ರ ಮೂಲಕ ನೆಕ್ಸ್ಟ್ ಬರುವಂತಹ 2026 ಅಕ್ಟೋಬರ್ ಬರುವಂತಹ VAOಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಏನಂದ್ರೆ ನಿಮಗೆ ESIಗೂ ಕೂಡ ಹೆಲ್ಪ್ ಆಗಬಹುದು. ಅದಲ್ಲದೆ ಏನು ಗೊತ್ತಾ, ನೆಕ್ಸ್ಟ್ FDA ಮತ್ತೆ SD ಎಕ್ಸಾಮ್ಸ್ಗೆ. ಸೊ ಇವು 360 ಡಿಗ್ರಿಯಲ್ಲಿ ನಾನು ಆಪ್ಷನ್ಸ್ನ ನಿಮಗೆ ಅನಲೈಸ್ ಮಾಡಿದರೆ ನೀವೇನಂದ್ರೆ ರಿವಿಷನ್ ಮಾಡಿಕೊಂಡು ನೆಕ್ಸ್ಟ್ ಎಕ್ಸಾಮ್ಸನ್ನು ಸ್ವಲ್ಪ ಇನ್ನೂ ಸರಿಯಾಗಿ ಏನಂದ್ರೆ ಉತ್ತಮ ರೀತಿಯಿಂದ ಕೊಡ್ಬೋದು. ಸೊ ಅದನ್ನು ನಮ್ಮ ಈ ಒಂದು ಕ್ಲಾಸಿನ ಮುಖ್ಯ ಗುರಿಯಾಗಿದೆ. ಫ್ರೆಂಡ್ಸ್, C1 ಸರಣಿಯ 68ನೇ ಕ್ವಶನ್, ಅದು ಏನಂದ್ರೆ ಪೊಲಿಟಿ ರಿಲೇಟೆಡ್ ಕ್ವಶನ್ ಇತ್ತು. ಏನಿದೆ ಕ್ವಶನ್ ನೋಡ್ಕೊಂಡಾಗ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ಅಂತೇಳಿ ಕೊಡಲಾಗಿದೆ. ಸೊ ಇಲ್ಲೇನು ಗಮನಿಸಬೇಕಂದ್ರೆ ಕರೆಕ್ಟ್ ಕೊಟ್ಟಿದ್ದಾರೆ ಅಥವಾ ನಾಟ್ ಕರೆಕ್ಟ್ ಕೊಟ್ಟಿದ್ದಾರೆ ಅಂತೇಳಿ ನೀಟಾಗಿ ನೋಡ್ಕೋಬೇಕು. ಯಾಕಂದ್ರೆ ಅದು ಇನ್ ಕೇಸ್ ನಿಮಗೆ ಕರೆಕ್ಟ್ ಅಂತ ಓದಿದ್ರೆ ನಿಮ್ಮ ಸ್ಟೇಟ್ಮೆಂಟ್ ಅನಲೈಸ್ ಮಾಡೋದು ರಾಂಗ್ ಆಗುತ್ತೆ. ಸೊ ಈ ಒಂದು ಈಸಿ ಆಗಿರೋ ಕ್ವಶನ್ಸ್ ನೀವು ಕಳ್ಕೊಂಡ್ಬಿಡ್ತೀರಾ. ಸೊ ಫಸ್ಟ್ ಆಪ್ಷನ್ಸ್ನ ಅನಲೈಸ್ ಮಾಡ್ಕೊಂಡಾಗ ಏನಂದ್ರೆ ಮೆಂಬರ್ಸ್ ಆಫ್ ಲೋಕಸಭಾ ಎಲೆಕ್ಟ್ಸ್ ಇಟ್ಸ್ ಸ್ಪೀಕರ್ ಅಂತೇಳಿ ಕೊಡಲಾಗಿದೆ. ಫ್ರೆಂಡ್ಸ್, ಏನಂದ್ರೆ ಆರ್ಟಿಕಲ್ 93 ಇದೆಯಲ್ಲ, ಆರ್ಟಿಕಲ್ 93 ಅಲ್ಲಿ ಅಂದ್ರೆ ಲೋಕಸಭಾ MP ಗಳು ಏನ್ ಮಾಡ್ತಾರೆ ಅಂದ್ರೆ ಸ್ಪೀಕರ್ನ ಆಯ್ಕೆ ಮಾಡ್ತಾರೆ. ಸೊ ಹಾಗಾಗಿ ಈ ಒಂದು ಹೇಳಿಕೆ ಸರಿಯಾಗಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಅನಲೈಸ್ ಮಾಡ್ಕೊಂಡ್ರೆ, ದ ಮೆಂಬರ್ಸ್ ಆಫ್ ರಾಜ್ಯಸಭಾ ಎಲೆಕ್ಟ್ಸ್ ಈಸ್ಟ್ ಚೇರ್ಮನ್ ಅಂತೇಳಿ, ಅಂದ್ರೆ ರಾಜ್ಯಸಭಾ ಚೇರ್ಮನ್ ಅದಲ್ಲ, ರಾಜ್ಯಸಭಾ ಚೇರ್ಮನ್ ಅನ್ನ ಯಾರು ಆಯ್ಕೆ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ ಅಂದ್ರೆ ರಾಜ್ಯಸಭಾ MP ಗಳು ಅಂತೇಳಿ ಕೊಡಲಾಗಿದೆ. ಬಟ್ ಸಂವಿಧಾನದ ಆರ್ಟಿಕಲ್ 66ರಲ್ಲಿ ಏನ್ ಕೊಡಲಾಗಿದೆ ಅಂದ್ರೆ ರಾಜ್ಯಸಭಾದ ಚೇರ್ಮನ್ ಅನ್ನು ಯಾರು ಅಪಾಯಿಂಟ್ ಮಾಡ್ತಾರೆ ಅಂದ್ರೆ ಎರಡೂ ಸದನದ ಬೋತ್ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್, ಬೋತ್ ಲೋಕಸಭಾ ಮತ್ತೆ ರಾಜ್ಯಸಭಾದ MP ಗಳು ಎಲ್ಲರೂ ಸೇರಿ ಏನಂದ್ರೆ ರಾಜ್ಯಸಭಾ ಚೇರ್ಮನ್ ಆಯ್ಕೆ ಮಾಡ್ತಾರೆ. ಸೊ ಹಾಗಾಗಿ ಏನಂದ್ರೆ ಇಲ್ಲಿ ಕೇವಲ ರಾಜ್ಯಸಭಾ ಮೆಂಬರ್ಸ್ ಕೊಟ್ಟಿರೋದ್ರಿಂದ ಇದು ರಾಂಗ್ ಆದ ಹೇಳಿಕೆ ಆಗಿದೆ. ಅದಕ್ಕೆ ಏನಂದ್ರೆ ನಮ್ಮ ಆನ್ಸರ್ ಅಂದ್ರೆ ಆನ್ಸರ್ ಆಪ್ಷನ್ 2 ಇಸ್ ದ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಆಮೇಲೆ ಫ್ರೆಂಡ್ಸ್, ನೆಕ್ಸ್ಟ್ ಎಕ್ಸಾಮ್ ದೃಷ್ಟಿಯಿಂದ ಇವು 3 ಮತ್ತು 4 ಆಪ್ಷನ್ಸ್ ಕೂಡ ಬಹಳ ಇಂಪಾರ್ಟೆಂಟ್. ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಲೆಕ್ಟ್ಸ್ ಇಟ್ಸ್ ಸ್ಪೀಕರ್ ಅಂತೇಳಿ, ಅಂದ್ರೆ ಲೋಕಸಭಾದಲ್ಲಿ ಯಾವ ರೀತಿ ಸ್ಪೀಕರ್ನ ಆಯ್ಕೆ ಮಾಡ್ತಾರಲ್ಲ ಅದೇ ರೀತಿ ಏನಂದ್ರೆ ಕರ್ನಾಟಕದಲ್ಲಿ ಅಥವಾ ರಾಜ್ಯಗಳಲ್ಲಿ ಅಂದ್ರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಸ್ಪೀಕರ್ ಅನ್ನು ಕೂಡ ಅದೇ ಸದನದ ಮೆಂಬರ್ಸ್ ಅಷ್ಟೇ ಆಯ್ಕೆ ಮಾಡ್ತಾರೆ, ಅಂದ್ರೆ MLAಗಳಷ್ಟೇ ಆಯ್ಕೆ ಮಾಡ್ತಾರೆ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಸ್ಟೇಟ್ ಆಪ್ಷನ್ 4 ನೋಡ್ಕೊಂಡಾಗ ಅಂದ್ರೆ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಎಲೆಕ್ಟ್ಸ್ ಇಸ್ಟ್ ಚೇರ್ಮನ್ ಅಂತೇಳಿ. ಫ್ರೆಂಡ್ಸ್, ರಾಜ್ಯಸಭಾಗೆ ಮತ್ತೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಅದಾವಲ್ಲ, ಇಲ್ಲಿ ಡಿಫ್ರೆನ್ಸಸ್ ಇದೆ. ರಾಜ್ಯಸಭಾದಲ್ಲಿ ಏನಂದ್ರೆ ರಾಜ್ಯಸಭಾ ಚೇರ್ಮನ್ ಅನ್ನ ಎರಡೂ ಸದನದ ಬೋತ್ ಮೆಂಬರ್ಸ್ ಆಫ್ ದ ಪಾರ್ಲಿಮೆಂಟ್ ಅವ್ರು ಆಯ್ಕೆ ಮಾಡ್ತಾರೆ. ಆದ್ರೆ ಇದು ಲೆಜಿಸ್ಲೇಟಿವ್ ಕೌನ್ಸಿಲ್ ವಿಧಾನ ಪರಿಷತ್ತಿನಲ್ಲಿ ಅಂದ್ರೆ MLC ಅದಾರಲ್ಲ ಅವರಷ್ಟೇ ಆಯ್ಕೆ ಮಾಡ್ತಾರೆ. ಸೊ ಇಲ್ಲಿ ಏನಂದ್ರೆ ಡಿಫ್ರೆನ್ಸ್ ಇದೆ, ರಾಜ್ಯಸಭಾಗೆ ಮತ್ತೆ ಕೌನ್ಸಿಲ್ಗೆ ಡಿಫ್ರೆನ್ಸ್ ಇದೆ. ಅದನ್ನು ಎಲ್ಲಿ ಕೊಡಲಾಗಿದೆ ಅಂದ್ರೆ ಆರ್ಟಿಕಲ್ 182 ಅಲ್ಲಿ ಏನಂದ್ರೆ ಲೆಜಿಸ್ಲೇಟಿವ್ ಕೌನ್ಸಿಲ್ ನ ಚೇರ್ಮನ್ ಬಗ್ಗೆ ಕೊಡಲಾಗಿದೆ. ಫ್ರೆಂಡ್ಸ್, ಸೊ ಮೂಲತಃವಾಗಿ ಹೂ ಎಲೆಕ್ಟ್ಸ್ ಹೂಮ್ ಅಂತೇಳಿ ನಾನು ಸಮರೈಸ್ ಮಾಡೋದಾದ್ರೆ ಬೇಸಿಕಲಿ ಅಂದ್ರೆ ಸ್ಪೀಕರ್ ಮತ್ತೆ ಡೆಪ್ಯೂಟಿ ಸ್ಪೀಕರ್ನ ಲೋಕಸಭಾ ಮೆಂಬರ್ಸ್ ಅಷ್ಟೇ ಆಯ್ಕೆ ಮಾಡ್ತಾರೆ. ಅದನ್ನ ಆರ್ಟಿಕಲ್ 93 ಅಲ್ಲಿ ಕೊಡಲಾಗಿದೆ. ನೆಕ್ಸ್ಟ್ ಏನಂದ್ರೆ ರಾಜ್ಯಸಭಾ ಚೇರ್ಮನ್ ಅಥವಾ ವೈಸ್ ಪ್ರೆಸಿಡೆಂಟ್ ಏನಂದ್ರೆ ಎರಡೂ ಸದನದ ಮೆಂಬರ್ ಆಫ್ ಬೋತ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಆಯ್ಕೆ ಮಾಡ್ತಾರೆ. ಅದನ್ನ ಆರ್ಟಿಕಲ್ 64 ಮತ್ತೆ 66 ಅಲ್ಲಿ ಕೊಡಲಾಗಿದೆ. ಅದಲ್ಲದೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನಂದ್ರೆ ಲೋಕಸಭಾದಲ್ಲಿ ಯಾವ ತರ ಸ್ಪೀಕರ್ ಮತ್ತೆ ಡೆಪ್ಯೂಟಿ ಸ್ಪೀಕರ್ ಆಯ್ಕೆ ಮಾಡ್ತಾರಲ್ಲ, ಇಲ್ಲಿ ಏನಂದ್ರೆ MLAಗಳಷ್ಟೇ ಪಾರ್ಟಿಸಿಪೇಟ್ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದು ಲೆಜಿಸ್ಲೇಟಿವ್ ಕೌನ್ಸಿಲ್ ಬಂದಾಗ ಅಂದ್ರೆ MLCಗಳು ಯಾರು ಇರ್ತಾರಲ್ಲ MLCಗಳಷ್ಟೇ ಏನಂದ್ರೆ ಚೇರ್ಮನ್ ಮತ್ತೆ ಡೆಪ್ಯೂಟಿ ಚೇರ್ಮನ್ ಆಯ್ಕೆ ಮಾಡ್ತಾರೆ. ಅದನ್ನ ಆರ್ಟಿಕಲ್ 182 ಅಲ್ಲಿ ಕೊಡಲಾಗಿದೆ. ಫ್ರೆಂಡ್ಸ್, ಅದಲ್ಲದೆ ಇಂಪಾರ್ಟೆಂಟ್ ಆಗಿ ಎಕ್ಸಾಮ್ ದೃಷ್ಟಿಯಿಂದ ಅಂದ್ರೆ ನಿಮಗೆ ಹೆಲ್ಪ್ ಆಗಲಿ ಮತ್ತೆ ರಿವಿಷನ್ ಆಗಲಿ ಅಂತ ಹೇಳಿ ನಾನು ಏನು ಹಾಕೊಂಡಿದ್ದೆ ಅಂದ್ರೆ ವೈಸ್ ಪ್ರೆಸಿಡೆಂಟ್ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಅನ್ನು ಹಾಕೊಂಡಿದ್ದೇನೆ. ಸೊ ಪ್ರಮುಖವಾಗಿ ಸಂವಿಧಾನದಲ್ಲಿ ಆರ್ಟಿಕಲ್ 63 ಪ್ರಕಾರ ಏನಂದ್ರೆ ದೇರ್ ಶಾಲ್ ಬಿ ಅ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಹೇಳಿ ಕೊಡಲಾಗಿದೆ. ಅಂದ್ರೆ ವೈಸ್ ಪ್ರೆಸಿಡೆಂಟ್ ಬಗ್ಗೆ ಕೊಟ್ಟಿರುವಂತಹ ಪ್ರಮುಖ ಆರ್ಟಿಕಲ್ ಬಂದಾಗ 63 ಅಂತ ಹೇಳಿ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಏನಂದ್ರೆ ಆರ್ಟಿಕಲ್ 64 ಏನು ಹೇಳುತ್ತೆ ಅಂತ ನೋಡ್ಕೊಂಡಾಗ ವೈಸ್ ಪ್ರೆಸಿಡೆಂಟ್
ಪ್ರೆಸಿಡೆಂಟ್ ಇಸ್ ದಿ ಎಕ್ಸ್ ಅಫಿಷಿಯೋ ಚೇರ್ಮನ್ ಆಫ್ ರಾಜ್ಯಸಭಾ ಅಂತೇಳಿ. ಸೊ ಏನಂದ್ರೆ ರಾಜ್ಯಸಭಾ ವೈಸ್ ಪ್ರೆಸಿಡೆಂಟ್ ಯಾರಾಗಿರ್ತಾರಲ್ಲ ಅವ್ರು ಏನಂದ್ರೆ ರಾಜ್ಯಸಭಾದ ಎಕ್ಸ್ ಅಫಿಷಿಯೋ ಚೇರ್ಮನ್ ಆಗಿ ಆಕ್ಟ್ ಮಾಡ್ತಾರೆ ಅನ್ನೋದು ತಮಗೆಲ್ಲ ಗೊತ್ತಿರೋ ಮಾಹಿತಿ. ಅದನ್ನ ಆರ್ಟಿಕಲ್ 64 ಅಲ್ಲಿ ಕೊಡಲಾಗಿದೆ. ನೆಕ್ಸ್ಟ್ ಏನಂದ್ರೆ ಆರ್ಟಿಕಲ್ 65 ಏನು ಕೊಡಲಾಗಿದೆ ಅಂದ್ರೆ ವೈಸ್ ಪ್ರೆಸಿಡೆಂಟ್ ಆಕ್ಟ್ ಆಸ್ ಅ ಪ್ರೆಸಿಡೆಂಟ್ ಅಂತೇಳಿ. ಫ್ರೆಂಡ್ಸ್, ಕೆಲವು ಸಂದರ್ಭದಲ್ಲಿ ಏನಂದ್ರೆ ವೈಸ್ ಪ್ರೆಸಿಡೆಂಟ್ ಅವರು ಪ್ರೆಸಿಡೆಂಟ್ ಆಗಿ ಆಕ್ಟ್ ಮಾಡ್ತಾರೆ. ಅದು ಎಸ್ಪೆಷಲಿ ಯಾವಾಗ ಅಂದ್ರೆ ಪ್ರೆಸಿಡೆಂಟ್ ಆಫೀಸ್ ವೇಕೆಂಟ್ ಇರಬೇಕು, ಇಲ್ಲ ಅಂದ್ರೆ ಪ್ರೆಸಿಡೆಂಟ್ ಅವರಿಗೆ ಅನೇಬಲ್ ಟು ಡಿಸ್ಚಾರ್ಜ್ ದ ಫಂಕ್ಷನ್, ಹೆಲ್ತ್ ಏನಾದರೂ ಪ್ರಾಬ್ಲಮ್ ಆದಾಗ ಅವ್ರು ಏನಂದ್ರೆ ತಮ್ಮ ಆಫೀಸಿನ ಕರ್ತವ್ಯ ನಿಭಾಯಿಸಲಿಕ್ಕೆ ಆಗಲಾರದ ಸಂದರ್ಭದಲ್ಲಿ ವೈಸ್ ಪ್ರೆಸಿಡೆಂಟ್ ಅವರು ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡ್ತಾರೆ. ಅದನ್ನ ಆರ್ಟಿಕಲ್ 65 ಕೊಡಲಾಗಿದೆ. ಅದಲ್ಲದೆ ಇಂಪಾರ್ಟೆಂಟ್ ಆಗಿ ಆರ್ಟಿಕಲ್ 66 ನಾನು ಆಲ್ರೆಡಿ ಚರ್ಚೆ ಮಾಡಿರುವ ಹಾಗೆ ಎಲೆಕ್ಷನ್ ಆಫ್ ವೈಸ್ ಪ್ರೆಸಿಡೆಂಟ್ ಅಂತೇಳಿ. ಅಂದ್ರೆ ವೈಸ್ ಪ್ರೆಸಿಡೆಂಟ್ ಎಲೆಕ್ಟೆಡ್ ಬೈ ದಿ ಎಲೆಕ್ಟೋರಲ್ ಕಾಲೇಜಸ್ ಕನ್ಸಿಸ್ಟಿಂಗ್ ಆಫ್ ಬೋತ್ ಹೌಸಸ್ ಆಫ್ ದ ಪಾರ್ಲಿಮೆಂಟ್. ಅಂದ್ರೆ ರಾಜ್ಯಸಭಾ ಮತ್ತೆ ಲೋಕಸಭಾ ಎಂಪಿಗಳು ಸೇರಿಸಿ ಏನಂದ್ರೆ ವೈಸ್ ಪ್ರೆಸಿಡೆಂಟ್ ನ ಆಯ್ಕೆ ಮಾಡ್ತಾರೆ. ಸೊ ಅದು ಗೊತ್ತಿತ್ತಂದ್ರೆ ನಮ್ಗೆ ಈ ಒಂದು ಆನ್ಸರ್ ಮಾಡಬಹುದು ಈ ಕ್ವಶನ್ಗೆ. ಮತ್ತೆ ಆರ್ಟಿಕಲ್ 67 ಅಲ್ಲಿ ಏನು ಕೊಡಲಾಗಿದೆ, ಟರ್ಮ್ ಆಫ್ ಆಫೀಸ್ ಅಂತೇಳಿ. ಅಂದ್ರೆ ಅವಧಿ ಕೊಡಲಾಗಿದೆ. ವೈಸ್ ಪ್ರೆಸಿಡೆಂಟ್ ಅವರ ಅವಧಿ ಏನಂದ್ರೆ 5 ವರ್ಷಗಳ ಕಾಲ ಅಂತ ಹೇಳಿ ಗೊತ್ತಿರಬೇಕು. ಮತ್ತೆ ಏನಂದ್ರೆ ಇವರ ರಿಮೂವಲ್ ಪ್ರೊಸೀಜರ್ ಬಂದಾಗ ಇವರು ರಿಎಲೆಕ್ಷನ್ ಎನಿ ನಂಬರ್ ಆಫ್ ಟೈಮ್ ಏನಂದ್ರೆ ಅವ್ರು ಏನಂದ್ರೆ ರಿಎಲೆಕ್ಟ್ ಆಗಬಹುದಾಗಿದೆ. ಮತ್ತೆ ರಿಮೂವಲ್ ಪ್ರೊಸೀಜರ್ಸ್ ಕೇಳಬಹುದು. ಇಂಪಾರ್ಟೆಂಟ್ ಆಗಿ ಏನಂದ್ರೆ ಆಯ್ಕೆ ಮಾಡುವಾಗ ಲೋಕಸಭಾ ಮತ್ತೆ ರಾಜ್ಯಸಭಾದ ಮೆಂಬರ್ ಆಯ್ಕೆ ಮಾಡ್ತಾರೆ. ಆದರೆ ರಿಮೂವಲ್ ಪ್ರೊಸೀಜರ್ ಇದೆಯಲ್ಲ, ಒಂದು ರೆಸೊಲ್ಯೂಷನ್ ಪಾಸ್ ಮಾಡಲಾಗುತ್ತೆ. ಕೇವಲ ರಾಜ್ಯಸಭಾ ಪಾರ್ಟಿಸಿಪೇಟ್ ಮಾಡೋದ್ರ ಮೂಲಕ ಆ ಒಂದು ಎಫೆಕ್ಟಿವ್ ಮೆಜಾರಿಟಿ ರೆಸೊಲ್ಯೂಷನ್ಸ್ ಪಾಸ್ ಆಯ್ತು ಅಂದ್ರೆ ಅವ್ರನ್ನ ರಿಮೂವ್ ಮಾಡಲಾಗುತ್ತೆ. ನೆಕ್ಸ್ಟ್ ಏನಂದ್ರೆ ಆರ್ಟಿಕಲ್ 68 ಬಂದಾಗ ಫ್ರೆಂಡ್ಸ್ ಇಂಪಾರ್ಟೆಂಟ್ ಆಗಿ ಎಲೆಕ್ಷನ್ ಟು ದ ಫಿಲ್ ವೇಕೆನ್ಸೀಸ್ ಅಂತೇಳಿ. ಅಂದ್ರೆ ಕೆಲವೊಂದ್ಸಲ ವೈಸ್ ಪ್ರೆಸಿಡೆಂಟ್ ಆಫೀಸ್ ಏನಂದ್ರೆ ಅವರು ಸಡನ್ ಆಗಿ ಡೆತ್ ಆದ್ರು ಅಂತ ತಿಳ್ಕೊಳ್ಳಿ. ಅವಾಗ ಇನ್ ಕೇಸ್ ರಿಸೈನೇಷನ್ ಆದ್ರು ಅಥವಾ ರಿಮೂವ್ ಮಾಡಲಾಗದ ಸಂದರ್ಭಗಳಲ್ಲಿ ಯಾವ ರೀತಿ ಒಂದು ಸೀಟ್ ಅನ್ನ ಅಥವಾ ಒಂದು ವೇಕೆನ್ಸಿ ವೈಸ್ ಪ್ರೆಸಿಡೆಂಟ್ ಪೋಸ್ಟ್ ಅನ್ನು ಫಿಲ್ ಮಾಡ್ಬೇಕಂತೇಳಿ ಆರ್ಟಿಕಲ್ 68 ಅಲ್ಲಿ ಕೊಡಲಾಗಿದೆ. ನೆಕ್ಸ್ಟ್ ಆರ್ಟಿಕಲ್ 69 ಅಲ್ಲಿ ಏನಂದ್ರೆ ಓತ್ ಅಥವಾ ಅಫರ್ಮೇಷನ್ ಅಂತೇಳಿ. ಅಂದ್ರೆ ಪ್ರತಿಜ್ಞಾವಧಿ ಅದನ್ನು ಪ್ರೆಸಿಡೆಂಟ್ ಅವ್ರು ಏನು ಮಾಡ್ತಾರೆ ಅಂದ್ರೆ ವೈಸ್ ಪ್ರೆಸಿಡೆಂಟ್ಗೆ ಓತನ್ನ ಸಬ್ಸ್ಕ್ರೈಬ್ ಮಾಡ್ತಾರೆ. ನೆಕ್ಸ್ಟ್ ಆರ್ಟಿಕಲ್ 71 ಏನಂದ್ರೆ ಮ್ಯಾಟರ್ಸ್ ರಿಲೇಟಿಂಗ್. ಅಂದ್ರೆ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ಸ್ ರಿಲೇಟೆಡ್ ಏನೇ ಡಿಸ್ಪ್ಯೂಟ್ ಆಯಿತು, ಇಲ್ಲೇನೋ ಸರಿಯಾಗಿ ಎಲೆಕ್ಷನ್ ಆಗಿಲ್ಲ, ಏನೋ ಮಾಲ್ ಪ್ರಾಕ್ಟೀಸ್ ಆಗಿದೆ ಅಂದ್ರೆ ಅದನ್ನ ಯಾರು ಇನ್ಕ್ವೈರಿ ಮಾಡ್ತಾರೆ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಇನ್ಕ್ವೈರಿ ಮಾಡ್ತಾರೆ ಅಂತ ಗೊತ್ತಿರಬೇಕು. ಸೊ ಇವೆಲ್ಲ ಮಾಹಿತಿ ಗೊತ್ತಿತ್ತಂದ್ರೆ ನೆಕ್ಸ್ಟ್ ಎಕ್ಸಾಮ್ಸ್ಗೆ ನಿಮಗೆ ಏನೇ ಬಂತಂದ್ರು ಎಲ್ಲಾ ಪಾಯಿಂಟ್ಸ್ ನಾನು ಈ ಒಂದು ಆರ್ಟಿಕಲ್ ಮೂಲಕ ಹಾಕೊಂಡಿದ್ದೇನೆ ವೈಸ್ ಪ್ರೆಸಿಡೆಂಟ್ ಬಗ್ಗೆ. ಸೊ ಇದೇನಂದ್ರೆ ವೈಸ್ ಪ್ರೆಸಿಡೆಂಟ್ ಇಸ್ ಅನ್ ಹೈ ಈಲ್ಡಿಂಗ್ ಏರಿಯಾ ಇನ್ ಪೊಲಿಟಿ ಅಂತ ಹೇಳಿ ನಿಮ್ಗೆ ಗೊತ್ತಿರಬೇಕು. ಸೊ ಅದನ್ನ ನೀಟಾಗಿ ಶಾರ್ಟ್ ನೋಟ್ಸ್ ಮಾಡ್ಕೊಂಡು ರಿವೈಸ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಈಸಿಯಾಗಿ ಒಂದು ಕ್ವಶನ್ ಅವೈಲೇಬಲ್ ಆಗುತ್ತೆ ಅಲ್ಲಿ ಅಂತೇಳಿ ಹೇಳ್ತೇನೆ. ಫ್ರೆಂಡ್ಸ್, ನೆಕ್ಸ್ಟ್ C1 ಸರಣಿಯ 70ನೇ ಕ್ವಶನ್, ಅದು ಕೂಡ ಪೊಲಿಟಿ ರಿಲೇಟೆಡ್ ಕ್ವಶನ್ ಇತ್ತು. ಏನಿದೆ ಕ್ವಶನ್ ನೋಡ್ಕೊಂಡಾಗ, ಆನ್ ದ ರೆಕಮೆಂಡೇಶನ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಕಮಿಟೀಸ್ ದ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ವಾಸ್ ಸೆಟ್ ಅಪ್ ಅಂತೇಳಿ ಕ್ವಶನ್ಸ್ ಕೇಳಲಾಗಿತ್ತು. ಅಂದ್ರೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಇದೆಯಲ್ಲ, ಈ ಒಂದು ಕಮಿಷನ್ ಅನ್ನ ಈ ಕೆಳಗಿನ ಯಾವ ಕಮಿಟಿಯ ಶಿಫಾರಸಿನ ಮೇರೆಗೆ ಸ್ಥಾಪನೆ ಮಾಡಲಾಗಿತ್ತು ಅಂತೇಳಿ ಕೊಡಲಾಗಿದೆ. ಸೊ ಫ್ರೆಂಡ್ಸ್ ಏನಂದ್ರೆ 4 ಆಪ್ಷನ್ಸ್ ನ ಕೊಟ್ಟಿದ್ದಾರೆ ಇಲ್ಲಿ. ಫಸ್ಟ್ ಏನಂದ್ರೆ ಸಂತಾನಂ ಕಮಿಟಿ ಅಂತೇಳಿ, ಸೆಕೆಂಡ್ ಕೃಪಲಾನಿ ಕಮಿಟಿ, ಥರ್ಡ್ ಗೊರ್ವಾಲ ಕಮಿಟಿ, ಫೋರ್ತ್ ಏನಂದ್ರೆ ರಂಗರಾಜನ್ ಕಮಿಟಿ ಅಂತೇಳಿ. ಫ್ರೆಂಡ್ಸ್, ಇದು ರಿಪೀಟೆಡ್ ಕ್ವಶನ್ ಆಗಿತ್ತು, ತಮಗೆಲ್ಲ ಗೊತ್ತಿರುವ ಹಾಗೆ ಏನಂದ್ರೆ ಸಂತಾನಂ ಕಮಿಟಿ ಅಂತೇಳಿ ನೀವು ಪೊಲಿಟಿಯಲ್ಲಿ ಈಸಿಯಾಗಿ ಓದಿರ್ತೀರಾ. ಸೊ ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಏನಂದ್ರೆ ಸಂತಾನಂ ಕಮಿಟಿ ಅಂತೇಳಿ ತಮಗೆ ಗೊತ್ತಿರಬೇಕು. ಫ್ರೆಂಡ್ಸ್, ಅದಲ್ಲದೆ ಏನು ಗೊತ್ತಾ, ಬ್ರೀಫ್ ಆಗಿ ನಿಮಗೆ ಈ ಒಂದು ಕಮಿಟಿಯ ಬ್ಯಾಕ್ ಗ್ರೌಂಡ್ ಕೊಡಕ್ಕೆ ಇಷ್ಟಪಡ್ತೇನೆ. ಅಂದ್ರೆ 1962 ಅಲ್ಲಿ ಏನಾಗತ್ತಂದ್ರೆ ಕೇಂದ್ರ ಸರ್ಕಾರ ಒಂದು ಕಮಿಟಿನ ಫಾರ್ಮ್ ಮಾಡ್ತಾರೆ. ಆ ಕಮಿಟಿಯ ಅಧ್ಯಕ್ಷರಾಗಿರ್ತಾರೆ ಅಂದ್ರೆ ಕೆ ಸಂತಾನಂ ಅವರು ಈ ಒಂದು ಕಮಿಟಿಯ ಅಧ್ಯಕ್ಷರಿರ್ತಾರೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಕಮಿಟಿ CVC ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಏನೋ ಗೊತ್ತಾ ಸ್ಥಾಪನೆ ಮಾಡಬೇಕು. ಯಾಕಂದ್ರೆ ಪಬ್ಲಿಕ್ ಸರ್ವಿಸ್ ಅಲ್ಲಿ ಇರುವಂತಹ ಕರಪ್ಷನ್ ನ ಕಡಿಮೆ ಮಾಡಕ್ಕೆ ಈ ಒಂದು CVC ನ ರೆಕಮೆಂಡ್ ಮಾಡ್ತಾರೆ. ಸೊ ಹಾಗಾಗಿ ಏನಂದ್ರೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅನ್ನ 1964 ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರ ಎಕ್ಸಿಕ್ಯೂಟಿವ್ ರೆಸೊಲ್ಯೂಷನ್ ಮೂಲಕ ಸ್ಥಾಪನೆ ಮಾಡ್ತಾರೆ. ಎಕ್ಸಿಕ್ಯೂಟಿವ್ ರೆಸೊಲ್ಯೂಷನ್ ಪಾಸ್ ಮಾಡಿ 1964 ಅಲ್ಲಿ ಏನಂದ್ರೆ CVC ಜಾರಿಗೆ ಬರುತ್ತೆ. ನೆಕ್ಸ್ಟ್ ಮುಂದುವರೆದೇನಾಗತ್ತಂದ್ರೆ ನೆಕ್ಸ್ಟ್ ಏನಂದ್ರೆ 2003 ಏನಂದ್ರೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಆಕ್ಟ್ ಅಂತ ಹೇಳಿ ತರ್ತಾರೆ. ಇದರಲ್ಲಿ ಇದಕ್ಕೆ ಏನಂದ್ರೆ ಒಂದು ಸ್ಟ್ಯಾಟ್ಯೂಟರಿ ಸ್ಥಾನಮಾನ ಕೊಡಲಾಗುತ್ತೆ. ಸೊ ಹಾಗಾಗಿ ಇದು ಇದರ ಪ್ರಮುಖ ಬ್ಯಾಕ್ ಗ್ರೌಂಡ್ ಆಗಿತ್ತು. ಫ್ರೆಂಡ್ಸ್, ಅದಲ್ಲದೆ ಇಂಪಾರ್ಟೆಂಟ್ ಆಗಿ ನೆಕ್ಸ್ಟ್ ಎಕ್ಸಾಮ್ ದೃಷ್ಟಿಯಿಂದ ನಮ್ಗೆ ಏನಂದ್ರೆ ಇಂಪಾರ್ಟೆಂಟ್ ಆಗಿ JP ಕೃಪಲಾನಿ ಕಮಿಟಿ ಬಗ್ಗೆ ಗೊತ್ತಿರಬೇಕು. ಸೊ 1947 ಅಲ್ಲಿ ಯಾವಾಗ ಸಂವಿಧಾನ ರಚನೆ ಆಗ್ತಿರುತ್ತಲ್ಲ, JP ಕೃಪಲಾನಿ ಅವರಿಗೆ ಏನ್ ಮಾಡ್ತಾರೆ ಅಂದ್ರೆ ಸಬ್ ಕಮಿಟಿ ಆನ್ ಫಂಡಮೆಂಟಲ್ ರೈಟ್ಸ್ ಇರುತ್ತಲ್ಲ ಅದರ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಾರೆ. ಸೊ ಹಾಗಾಗಿ ಈ ಒಂದು ಕಮಿಟಿ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಗೋರ್ವಾಲ ಕಮಿಟಿ ಅಂತ ಹೇಳಿ ಇಂಪಾರ್ಟೆಂಟ್ ಆಗಿ ಬರುತ್ತೆ. 1951 ಅಲ್ಲಿ ಅಂದ್ರೆ AD ಗೋರ್ವಾಲ ಅವರ ನೇತೃತ್ವದಲ್ಲಿ ಏನಂದ್ರೆ ಗೋರ್ವಾಲ ಕಮಿಟಿನ ಸ್ಥಾಪನೆ ಮಾಡ್ತಾರೆ. ಇದರ ಪ್ರಮುಖ ಉದ್ದೇಶ ಏನಂದ್ರೆ
ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಎಫಿಷಿಯನ್ಸಿ ಹೆಂಗೆ ಮಾಡೋದು, ಅದರಲ್ಲಿರುವಂಥ ಇಂಟಿಗ್ರಿಟಿನ ಹೇಗೆ ರೈಸ್ ಮಾಡೋದು, ಮತ್ತು ಪಬ್ಲಿಕ್ ಸರ್ವಿಸ್ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಈ ಒಂದು ಕಮಿಟಿನ ಸ್ಥಾಪನೆ ಮಾಡಲಾಗಿದೆ ಅಂತ ಹೇಳಿ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಏನಂದರೆ ಎಕ್ಸಾಮ್ ದೃಷ್ಟಿಯಿಂದ ನಮಗೆ ರಂಗರಾಜನ್ ಕಮಿಟಿ ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಎಕ್ಸಾಮಲ್ಲಿ ಕ್ವಶನ್ಸ್ ಇನ್ ಕೇಸ್ ಈ ಒಂದು ಟಾಪಿಕ್ ಮೇಲೆ ಫ್ರೇಮ್ ಮಾಡ್ತಾರೆ ಅಂದರೆ ರಂಗರಾಜನ್ ಕಮಿಟಿ ಮೇಲೆ ನಿಮ್ಗೆ ಕ್ವಶನ್ ಫ್ರೇಮ್ ಮಾಡ್ಬೋದು. ರಂಗರಾಜನ್ ಅವರ ನೇತೃತ್ವದಲ್ಲಿ 2 ಕಮಿಟಿನ ಸ್ಥಾಪನೆ ಮಾಡಲಾಗಿದೆ ಫ್ರೆಂಡ್ಸ್. 1993 ಒಂದ್ಸಲ ಮತ್ತು 2012 ಸೊ 1993 ಅಂದರೆ ಪಬ್ಲಿಕ್ ಸೆಕ್ಟರ್ ಡಿಸ್ಇನ್ವೆಸ್ಟ್ಮೆಂಟ್ ಮೇಲೆ ಇದನ್ನು ಫಾರ್ಮ್ ಮಾಡಲಾಗುತ್ತೆ. ಅಂದರೆ ಪ್ರೈವೇಟ್ ಕಂಪನಿದವರಿಗೆ ಏನಂದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸಲ್ಲಿರುವಂಥ ಶೇರನ್ನು ಮಾರಾಟ ಮಾಡೋದ್ರ ಮೂಲಕ ಈ ಪಬ್ಲಿಕ್ ಸೆಕ್ಟರ್ ಕಂಪನಿಯ ಪ್ರಾಫಿಟನ್ನು ಜಾಸ್ತಿ ಮಾಡೋ ಉದ್ದೇಶದಿಂದ ಏನಂದರೆ ಇದು ಪಬ್ಲಿಕ್ ಸೆಕ್ಟರ್ ಡಿಸ್ಇನ್ವೆಸ್ಟ್ಮೆಂಟ್ ಕಮಿಟಿ ಅಂತ ಕರಿತೀವಿ. ಅದೇ ರೀತಿ 2012 ಏನಾಗುತ್ತೆ ಅಂದರೆ ಪಾವರ್ಟಿ ಎಸ್ಟಿಮೇಷನ್ ಮೆಥಡಾಲಜಿ ಅಂತೇಳಿ, ಅಂದರೆ ಪಾವರ್ಟಿ ಭಾರತದಲ್ಲಿ ಏನಂದರೆ ಬಡತನ ಯಾವ ಒಂದು ಮಾನದಂಡಗಳ ಮೇಲೆ ಮೇಜರ್ ಮಾಡಬೇಕು, ಆ ಮಾನದಂಡಗಳನ್ನು ಡಿಫೈನ್ ಮಾಡೋಕ್ಕೆ ಏನಂದರೆ ಸೆಕೆಂಡ್ ಟೈಮ್ ಏನಂದರೆ ರಂಗರಾಜನ್ ಕಮಿಟಿನ ನಿರ್ಮಾಣ ಮಾಡಲಾಗುತ್ತೆ. ಸೊ ಹಾಗಾಗಿ ಇವು ಎಲ್ಲ ಕಮಿಟಿಗಳು ಒಂದು ಬೇಸಿಕ್ ಬ್ಯಾಕ್ಗ್ರೌಂಡ್ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಗೊತ್ತಿರಬೇಕು. ಫ್ರೆಂಡ್ಸ್, ನೆಕ್ಸ್ಟ್ C1 ಸರಣಿಯ 71ನೇ ಕ್ವಶನ್, ಅದು ಕೂಡ ಪೊಲಿಟಿ ರಿಲೇಟೆಡ್ ಕ್ವಶನ್ ಇತ್ತು. ಏನಿದೆ ಕ್ವಶನ್ ನೋಡ್ಕೊಂಡಾಗ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ಅಂತೇಳಿ ಕ್ವಶನ್ ಕೇಳಲಾಗಿದೆ. ಸೊ ನಾಟ್ ಅನ್ನೋ ಪದ ಮೇಲೆ ನೀವು ನಿಗಾ ಇಡಬೇಕಾಗುತ್ತೆ. ಸೊ ಇವು ಒಂದೊಂದಾಗಿ 4 ಆಪ್ಷನ್ಸ್ನ ಅನಲೈಸ್ ಮಾಡುವ. ಫಸ್ಟ್ ಏನಂದ್ರೆ ಪಬ್ಲಿಕ್ ಅಕೌಂಟ್ ಕಮಿಟಿ ಕಾಂಪ್ರೈಸಸ್ ಆಫ್ ಮೆಂಬರ್ಸ್ ಆಫ್ ರಾಜ್ಯಸಭಾ ಓನ್ಲಿ ಅಂತೇಳಿ ಕ್ವಶನ್ ಕೇಳಲಾಗಿದೆ. ಫ್ರೆಂಡ್ಸ್, ಪಬ್ಲಿಕ್ ಅಕೌಂಟ್ ಕಮಿಟಿ ಇದೆಲ್ಲ, ಇದರಲ್ಲಿ ಏನಂದ್ರೆ ಲೋಕಸಭಾ ಮತ್ತೆ ರಾಜ್ಯಸಭಾ ಮೆಂಬರ್ ಕೂಡಿ ಇದು ಒಂದು ರಚನೆಯಾದ ಒಂದು ಕಮಿಟಿನ ನಾವೇನಂದ್ರೆ ಪಬ್ಲಿಕ್ ಅಕೌಂಟ್ ಕಮಿಟಿ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಏನಂದ್ರೆ ಆಪ್ಷನ್ 1 ಇಟ್ ಸೆಲ್ಫ್ ರಾಂಗ್ ಇದೆ ಅಂತ ಹೇಳಿ ನಮ್ಗೆ ಗೊತ್ತಾಗಬೇಕು. ಸೊ ಒಂದು ಗೊತ್ತಾಯ್ತು ಅಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಏನಂದ್ರೆ 1 ಆಗತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಅದಲ್ಲದೆ ಫ್ರೆಂಡ್ಸ್, ರಿಮೈನಿಂಗ್ 3 ಅದಾವಲ್ಲ, ಇವು ಏನಂದ್ರೆ ಕರೆಕ್ಟ್ ಅದಾವ, ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ನಿಮಗೆ ರಿವೈಸ್ ಮಾಡ್ತೀನಿ. ಸೊ ಪಬ್ಲಿಕ್ ಅಕೌಂಟ್ ಕಮಿಟಿ ಇದೆಯಲ್ಲ, ಇದನ್ನು ಓಲ್ಡೆಸ್ಟ್ ಫಿನಾನ್ಷಿಯಲ್ ಕಮಿಟಿ ಅಂತ ಹೇಳಿ ಕರಿತೀವಿ ನಾವು. ಸೊ ಅತಿ ಹಳೆದಾದ ಫಿನಾನ್ಷಿಯಲ್ ಕಮಿಟಿ ಆಗಿದೆ ಅಂತ ಹೇಳಿ ಗೊತ್ತಿರಬೇಕು. ಮತ್ತೆ ಟರ್ಮ್ ಆಫ್ ಆಫೀಸ್ ಆಫ್ ದಿ ಮೆಂಬರ್ಸ್ ಆಫ್ ಪಬ್ಲಿಕ್ ಅಕೌಂಟ್ ಕಮಿಟಿ ನೋಡ್ಕೊಂಡಾಗ 1 ವರ್ಷ ಇರುತ್ತೆ. ಅಂದ್ರೆ ಈ ಪಬ್ಲಿಕ್ ಅಕೌಂಟ್ ಕಮಿಟಿಯ ಮೆಂಬರ್ಸ್ ಯಾರಾಗಿರ್ತಾರಲ್ಲ 1 ವರ್ಷ ಅವರ ಅಧಿಕಾರಾವಧಿ ಇರುತ್ತೆ. ಮತ್ತೆ ಮಿನಿಸ್ಟರ್ಸ್ ಆರ್ ನಾಟ್ ಎಲಿಜಿಬಲ್ ಟು ಬಿಕಮ್ ದಿ ಮೆಂಬರ್ ಆಫ್ ಪಬ್ಲಿಕ್ ಅಕೌಂಟ್ ಕಮಿಟಿ ಅಂತೇಳಿ. ಫ್ರೆಂಡ್ಸ್, ಮಿನಿಸ್ಟರ್ಸ್ ಅದಲ್ಲ, ಪಾರ್ಲಿಮೆಂಟ್ ಅಲ್ಲಿ ಇರುವಂತಹ ಯಾವುದೇ ಕಮಿಟಿಗೆ ಏನಂದ್ರೆ ಅವರು ಮೆಂಬರ್ ಆಗಿರಲ್ಲ. ಸೊ ಅವ್ರು ಏನಂದ್ರೆ ಎಲಿಜಿಬಲ್ ಇಲ್ಲ ಅಂತೇಳಿ ನಿಮಗೆ ಇದು ಬೇಸಿಕ್ ಮಾಹಿತಿ ಗೊತ್ತಿರಬೇಕು. ಸೊ ಹಾಗಾಗಿ ಏನಂದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಏನಂದ್ರೆ ಆಪ್ಷನ್ 1 ಆಗುತ್ತೆ ಅಂತ ಗೊತ್ತಿರಬೇಕು. ಫ್ರೆಂಡ್ಸ್, ಮತ್ತೆ ಎಕ್ಸಾಮ್ ದೃಷ್ಟಿಯಿಂದ ಇದರ ಬಗ್ಗೆ ನಾನು ಕೀ ಫ್ಯಾಕ್ಟ್ಸ್ ಅನ್ನ ಈ ಒಂದು ಟೇಬಲ್ ಮೂಲಕ ಹಾಕೊಂಡಿದ್ದೇನೆ. ಅಂದ್ರೆ ಕ್ವಿಕ್ಲಿ ಹೇಳ್ಬೇಕಂದ್ರೆ ಈ ಒಂದು ಪಬ್ಲಿಕ್ ಅಕೌಂಟ್ ಕಮಿಟಿ ಇದೆಯಲ್ಲ, ಇದನ್ನ ಪಾರ್ಲಿಮೆಂಟಿನ ಫಿನಾನ್ಷಿಯಲ್ ಅಥವಾ ಹಣಕಾಸಿನ ಕಮಿಟಿ ಅಂತ ಹೇಳಿ ಕರಿತೀವಿ. ಬೇಸಿಕಲಿ ಅಂದ್ರೆ ಕಾಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅದಲ್ಲ, ಕ್ಯಾಗಿನ ಒಂದು ರಿಪೋರ್ಟ್ಸ್ ಅನ್ನ ಇವರು ಎಕ್ಸಾಮಿನ್ ಮಾಡ್ತಾರೆ. ಮತ್ತೆ ಏನಂದ್ರೆ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಲ್ಲಿ ಅಕೌಂಟಬಿಲಿಟಿನ ಎನ್ಶೋರ್ ಮಾಡ್ತಾರೆ. ಅಂದ್ರೆ ಅದನ್ನೇನಂದ್ರೆ ಒಂದು ಜವಾಬ್ದಾರಿತವಾಗಿ ಜನರ ಹಣವನ್ನು ಖರ್ಚು ಮಾಡುವಲ್ಲಿ ಇದರ ಒಂದು ಪಾತ್ರ ಪ್ರಮುಖವಾಗಿದೆ. ಅದಲ್ಲದೆ ಕಂಪೋಸಿಷನ್ ಬಗ್ಗೆ ಏನಂದ್ರೆ 2 ಸದನದ ಮೆಂಬರ್ಸ್ ಇರ್ತಾರೆ ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಸೊ ಏನಂದ್ರೆ ಲೋಕಸಭಾದಿಂದ 15 ಜನ ಇರ್ತಾರೆ, ಮತ್ತೆ ರಾಜ್ಯಸಭಾದ 7 ಜನ ಸೇರಿಸಿ ಟೋಟಲ್ ಏನಂದ್ರೆ ಪಬ್ಲಿಕ್ ಅಕೌಂಟ್ ಕಮಿಟಿಯಲ್ಲಿ 22 ಜನ ಇರ್ತಾರೆ ಅಂತ ನಿಮ್ಗೆ ಗೊತ್ತಿರಬೇಕು. ಮತ್ತೆ ಈ 22 ಮೆಂಬರ್ನ ನಾಮಿನೇಟ್ ಮಾಡೋರು ಏನಂದ್ರೆ ಸ್ಪೀಕರ್ ಅವರೇ ಇವರನ್ನ ನಾಮಿನೇಟ್ ಮಾಡ್ತಾರೆ ಅಂತ ಗೊತ್ತಿರಬೇಕು. ಟರ್ಮ್ ಆಲ್ರೆಡಿ 1 ವರ್ಷ ಅಂತೇಳಿ ಸ್ಟೇಟ್ಮೆಂಟ್ ಅಲ್ಲೇ ಕೊಡಲಾಗಿದೆ. ಮತ್ತೆ ಮಿನಿಸ್ಟರ್ಸ್ ಏನಂದ್ರೆ ಇದರದ್ದು ಎಲಿಜಿಬಲ್ ಆಗಲ್ಲ ಮೆಂಬರ್ ಆಗಕ್ಕಂತೇಳಿ, ಅದು ಆಲ್ರೆಡಿ ನಾನು ಚರ್ಚೆ ಮಾಡಿದ್ದೇನೆ. ಮತ್ತೆ ಚೇರ್ಪರ್ಸನ್ ಯಾರು ಅಪಾಯಿಂಟ್ ಮಾಡ್ತಾರೆ ಬಂದಾಗ ಏನಂದ್ರೆ ಸ್ಪೀಕರ್ ಅವರು, ಲೋಕಸಭಾ ಸ್ಪೀಕರ್ ಅವರು ಇವ್ರನ್ನ ಆಯ್ಕೆ ಮಾಡ್ತಾರೆ. ನೆಕ್ಸ್ಟ್ ಕನ್ವೆನ್ಷನ್ 1967 ಇಂದ ಏನಾಗ್ತಾ ಇದೆ ಅಂದ್ರೆ ಅಪೋಸಿಷನ್ ಪಾರ್ಟಿದವ್ರನ್ನ ಏನಂದ್ರೆ ಒಂದು ಕಮಿಟಿಯ ಚೇರ್ಪರ್ಸನ್ ಆಗಿ ಆಯ್ಕೆ ಮಾಡಲಾಗ್ತಾ ಇದೆ. ಮೇನ್ ಫಂಕ್ಷನ್ ಏನಂದ್ರೆ ಎಕ್ಸಾಮೈನ್ಸ್ ದಿ ಅಪ್ರೋಪ್ರಿಯೇಷನ್ ಅಕೌಂಟ್ ಅನ್ನು ನೋಡುತ್ತೆ. ಮತ್ತೆ ಅದಲ್ಲದೆ ಏನಂದ್ರೆ ಕ್ಯಾಗದ ರಿಪೋರ್ಟ್ ಐತಲ್ಲ, ಆ ಕ್ಯಾಗ್ ರಿಪೋರ್ಟ್ ಅನ್ನು ಕೂಡ ವೆರಿಫೈ ಮಾಡುತ್ತೆ. ಸೊ ಇಂಪಾರ್ಟೆಂಟ್ ಆಗಿ ಏನಂದ್ರೆ ಇನ್ನೊಂದು ಇದನ್ನ ಓಲ್ಡೆಸ್ಟ್ ಕಮಿಟಿ ಅಂತ ಹೇಳಿ ಕರಿತೀವಿ ನಾವು. ಯಾಕಂದ್ರೆ 1921 ಅಲ್ಲಿ ಸ್ಥಾಪನೆ ಮಾಡಲಾಗಿದೆ ಇದನ್ನ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919 ಇದೆಯಲ್ಲ, ಅದರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಸೊ ಇವೆಲ್ಲ ಪಾಯಿಂಟ್ಸ್ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದರ ಮೇಲೆ ನೀವು ನೋಟ್ಸ್ ಮಾಡ್ಕೊಂಡು ಒಂದು ನೀಟಾಗಿ ಇದ್ಕೊಂಡ್ರೆ ಅದನ್ನೇನಾಗುತ್ತೆ ಅಂದ್ರೆ ನಿಮಗೆ ಒಂದು ಕ್ವಶನ್ ಎಕ್ಸಾಮ್ ಅಲ್ಲಿ ನೆಕ್ಸ್ಟ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ C1 ಸರಣಿಯ 77ನೇ ಕ್ವಶನ್, ಇದು ಕೂಡ ಪೊಲಿಟಿ ರಿಲೇಟೆಡ್ ಕ್ವಶನ್ ಇತ್ತು ಫ್ರೆಂಡ್ಸ್. ಏನಂದ್ರೆ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಏನಿದೆ ಕ್ವಶನ್ ನೋಡ್ಕೊಂಡಾಗ ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಹೇಳಿ ಕೊಡಲಾಗಿದೆ. ಒಂದ್ ಕಡೆ ಪಾರ್ಟ್ 1 ಮತ್ತೆ ಪಾರ್ಟ್ 2 ಅಂತ ಹೇಳಿ ಕೊಡೋದ್ರ ಮೂಲಕ ಈ ಕಡೆ ಆರ್ಟಿಕಲ್ ಕೊಡಲಾಗಿದೆ, ಮತ್ತು ಆ ಆರ್ಟಿಕಲ್ ಯಾವುದರ ಬಗ್ಗೆ ಹೇಳುತ್ತೆ ಅಂತ ಹೇಳಿ ಕೊಡಲಾಗಿದೆ. ಸೊ ಫಸ್ಟ್ ಆಫ್ ಆಲ್ ಏನಂದ್ರೆ ನಾವು ಒಂದೊಂದನ್ನ ಇವುಗಳನ್ನು ಅನಲೈಸ್ ಮಾಡ್ಕೊಂತ ಹೋಗೋಣ. ಏನಾಗುತ್ತೆ, ಆರ್ಟಿಕಲ್ 243 ಗ್ರಾಮ ಸಭಾ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದೇನಂದ್ರೆ ಸರಿಯಾದ ಜೋಡಣೆ ಅಲ್ಲ ಫ್ರೆಂಡ್ಸ್. ಯಾಕಂದ್ರೆ ಆರ್ಟಿಕಲ್ 243 ಇದೆಯಲ್ಲ, ಅದು ಎದ್ರ ಬಗ್ಗೆ ಮಾತಾಡಿದ್ರೆ ಪ್ರೊವೈಡ್ಸ್ ದಿ ಡೆಫಿನೇಷನ್ ಆಫ್ ಪಾರ್ಟ್ 11 ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅಂದ್ರೆ ಸಂವಿಧಾನದಲ್ಲಿರುವಂತಹ ಪಾರ್ಟ್
11 ಇದೆಯಲ್ಲ ಅದರ ಬಗ್ಗೆ ಏನಂದ್ರೆ ಅದರಲ್ಲಿ ಏನು ಅದರ ಡೆಫಿನೇಷನ್ ಏನು ಅದರಲ್ಲಿ ಏನು ಸೇರ್ಪಡೆಗೊಳಿಸಲಾಗಿದೆ ಅಂತ ಹೇಳುವಂಥದ್ದು ಆರ್ಟಿಕಲ್ 243. ಆದರೆ ಗ್ರಾಮ ಸಭೆಗೆ ಬಂದಾಗ ಅಂದ್ರೆ ಗ್ರಾಮ ಸಭೆಗೆ ಬಗ್ಗೆ ಯಾವ ಒಂದು ಆರ್ಟಿಕಲ್ ಮಾತನಾಡುತ್ತೆ ಅಂದ್ರೆ ಆರ್ಟಿಕಲ್ 243A ಕೊಟ್ಟಿದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗ್ತಿತ್ತು. ಆದರೆ ಇಲ್ಲಿ 243A ಕೊಟ್ಟು ಗ್ರಾಮ ಸಭಾ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಏನಂದ್ರೆ ಸ್ಟೇಟ್ಮೆಂಟ್ ಮ್ಯಾಚ್ ದ ಫಾಲೋಯಿಂಗ್ ಒನ್ ಏನಂದ್ರೆ ರಾಂಗ್ ಆಗಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಆರ್ಟಿಕಲ್ 243 ರಿಸರ್ವೇಶನ್ ಆಫ್ ಸೀಟ್ಸ್ ಇನ್ ಪಂಚಾಯತ್ ಅಂತ ಹೇಳಿ ಕೊಡಲಾಗಿದೆ. ಸೊ ನಿನ್ನೆ ಕೂಡ ನಾನು ಪಾರ್ಟ್ 1 ಪೊಲಿಟಿಯಲ್ಲಿ ಚರ್ಚೆ ಮಾಡಿದ್ದೇನೆ. ಆರ್ಟಿಕಲ್ 243 ಏನಂದ್ರೆ ರಿಸರ್ವೇಶನ್ ಬಗ್ಗೆ ಮಾತಾಡುತ್ತೆ. ಏನಂದ್ರೆ SC/ST ಗಳಿಗೆ ಮತ್ತೆ ಏನಂದ್ರೆ OBC ಗಳಿಗೆ ರಿಸರ್ವೇಶನ್ ಕೊಡಬೇಕಂತೇಳಿ ಸ್ಪೆಸಿಫಿಕಲಿ ಮೆನ್ಷನ್ ಮಾಡಲಾಗಿದೆ. ಸೊ ಹಾಗಾಗಿ ಏನಂದ್ರೆ ಸರಿಯಾದ ಜೋಡಣೆ ಆಗಿದೆ ಅಂತೇಳಿ ನಿಮಗೆಲ್ಲ ಗೊತ್ತಿರೋ ಮಾಹಿತಿ. ನೆಕ್ಸ್ಟ್ ಆರ್ಟಿಕಲ್ 243G ಅನ್ನು ಕೂಡ ನಾನು ನಿನ್ನೆ ಕೂಡ ಕ್ಲಾಸ್ ಅಲ್ಲಿ ಚರ್ಚೆ ಮಾಡಿದ್ದೇನೆ. ಪವರ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಪಂಚಾಯತ್ಸ್ ಬಗ್ಗೆ ಹೇಳಲಾಗಿದೆ. ಸೊ ಇದು ಸರಿಯಾದ ಜೋಡಣೆ ಆಗಿದೆ. ನೆಕ್ಸ್ಟ್ ಆರ್ಟಿಕಲ್ 243J ಇದೆಯಲ್ಲ ಇದು ಏನಂದ್ರೆ ಎಲೆಕ್ಷನ್ಸ್ ಟು ದಿ ಪಂಚಾಯತ್ ಅಂತ ಹೇಳಿ ಕೊಡಲಾಗಿದೆ. ಬಟ್ ಏನಂದ್ರೆ ಫ್ರೆಂಡ್ಸ್ ಆರ್ಟಿಕಲ್ ಎಲೆಕ್ಷನ್ ಟು ಪಂಚಾಯತ್ ಅನ್ನ ಆರ್ಟಿಕಲ್ 243K ಅಲ್ಲಿ ಕೊಡಲಾಗಿದೆ. ಸೊ ಹಾಗಾಗಿ ಏನಂದ್ರೆ ಇದು ಸರಿಯಾದ ಜೋಡಣೆ ಅಲ್ಲ. ಸೊ ಆರ್ಟಿಕಲ್ 243J ಬಂದಾಗ ಏನಂದ್ರೆ ಇದು ಯಾವುದಕ್ಕೆ ರಿಲೇಟೆಡ್ ಅಂದ್ರೆ ಆಡಿಟ್ಸ್ ಆಫ್ ಅಕೌಂಟ್ ಆಫ್ ಪಂಚಾಯತ್ ಬಗ್ಗೆ ಹೇಳಲಾಗಿದೆ ಇದರಲ್ಲಿ. ಸೊ ಹಾಗಾಗಿ ಇದು ಸರಿಯಾದ ಜೋಡಣೆ ಅಲ್ಲ. ಸೊ ಆನ್ಸರ್ ಏನಂದ್ರೆ ಬಂದಾಗ ಆಪ್ಷನ್ ಆಗಿರುವಂತಹ ಓನ್ಲಿ 2 ಇದೆಯಲ್ಲ 2 ಆಪ್ಷನ್ ಕರೆಕ್ಟ್ ಆಗುತ್ತೆ. B and C ಕರೆಕ್ಟ್ ಆಗಿದೆ. ಮತ್ತೆ A ಮತ್ತೆ D ಇದಾವಲ್ಲ ಅವೆರಡು ಅಂದ್ರೆ ರಾಂಗ್ ಆಪ್ಷನ್ಸ್ ಕೊಡಲಾಗಿದೆ. ಸೊ ಹಾಗಾಗಿ ಏನಂದ್ರೆ ಮತ್ತೆ ಅದಲ್ಲದೆ ಇಂಪಾರ್ಟೆಂಟ್ ಆಗಿ ಫ್ರೆಂಡ್ಸ್ ಕೀ ಪಾಯಿಂಟ್ಸ್ ಎಕ್ಸಾಮ್ ದೃಷ್ಟಿಯಿಂದ ಅಂದ್ರೆ ಪಾರ್ಟ್ 11 ಇದೆಯಲ್ಲ ಅದು ಏನಂದ್ರೆ ಪಂಚಾಯತ್ ರಾಜ್ ಬಗ್ಗೆ ಮಾತನಾಡುತ್ತೆ. ಅದನ್ನ ಯಾವುದೋ ಒಂದು ಅಮೆಂಡ್ಮೆಂಟ್ ಮೂಲಕ ಆಡ್ ಮಾಡಲಾಗಿದೆ ಅಂದ್ರೆ 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1992 ಅಲ್ಲಿ ಆಡ್ ಮಾಡಿದೆ ಅಂತ ಹೇಳಿ ತಮಗೆಲ್ಲ ಗೊತ್ತಿರುವ ಮಾಹಿತಿ. ಸೊ ಮೂಲತವಾಗಿ ಅದಲ್ಲದೆ ಎಕ್ಸಾಮ್ ದೃಷ್ಟಿಯಿಂದ ಅಂದ್ರೆ ಇಂಪಾರ್ಟೆಂಟ್ ಆರ್ಟಿಕಲ್ ನಾನು ಇಲ್ಲಿ ಸೇರ್ಪಡೆಗೊಳಿಸಿದ್ದೇನೆ. ನೆಕ್ಸ್ಟ್ ಕೇಳಬಹುದು ನಿಮಗೆ ಆರ್ಟಿಕಲ್ ಏನಂದ್ರೆ ಆರ್ಟಿಕಲ್ 243B ಇದೆಯಲ್ಲ ಇದು ಏನಂದ್ರೆ ಕಾನ್ಸ್ಟಿಟ್ಯೂಷನ್ ಆಫ್ ಪಂಚಾಯತ್ಸ್ ಬಗ್ಗೆ ಅಂತ ಹೇಳುತ್ತೆ. ಅಂದ್ರೆ 3 ಟೈರ್ ಪಂಚಾಯತ್ ಅನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಹೇಳಲಾಗುತ್ತೆ. ಸೊ ಇದು ಕೂಡ ಏನಂದ್ರೆ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಆರ್ಟಿಕಲ್ 243C ಬಂದಾಗ ಅಂದ್ರೆ ಕಂಪೋಸಿಷನ್ ಆಫ್ ಪಂಚಾಯತ್ಸ್ ಅಂತೇಳಿ ಅಂದ್ರೆ ಪಂಚಾಯತ್ಸ್ ಅಲ್ಲಿ ಏನಂದ್ರೆ ಚೇರ್ಮನ್ ಇರ್ತಾನೆ ಮತ್ತೆ ಮೆಂಬರ್ಸ್ ಇರ್ತಾನೆ ಅಂತ ಹೇಳಿ ತಮಗೆಲ್ಲ ಗೊತ್ತಿರಬೇಕು. ಆಲ್ರೆಡಿ 243 ನಾನು ಚರ್ಚೆ ಮಾಡಿದೆ ರಿಸರ್ವೇಶನ್ ಆಫ್ ಸೀಟ್ಸ್ ಇನ್ ಪಂಚಾಯತ್. ನೆಕ್ಸ್ಟ್ ಏನಂದ್ರೆ ಆರ್ಟಿಕಲ್ 243E ಬಂದಾಗ ಏನಾಗುತ್ತೆ ಅಂದ್ರೆ ಡ್ಯೂರೇಷನ್ ಆಫ್ ಪಂಚಾಯತ್ಸ್ ಅಂತೇಳಿ ಅಂದ್ರೆ ಪಂಚಾಯತ್ 5 ವರ್ಷಗಳ ಕಾಲ ತಮ್ಮ ಒಂದು ಕಾರ್ಯ ನಿರ್ವಹಿಸಬೇಕಂತೇಳಿ ಆ ಒಂದು ಆರ್ಟಿಕಲ್ ಅಲ್ಲಿ ಕೊಡಲಾಗಿದೆ. ನೆಕ್ಸ್ಟ್ ಆರ್ಟಿಕಲ್ 243F ಬಂದಾಗ ಅಂದ್ರೆ ಡಿಸ್ಕ್ವಾಲಿಫಿಕೇಶನ್ ಆಫ್ ಮೆಂಬರ್ಸ್ ಇನ್ ಕೇಸ್ ಅವ್ರು ಏನಾದ್ರು ಏನಂದ್ರೆ ಅಸಂವಿಧಾನಿಕವಾಗಿ ನಡ್ಕೊಂಡ್ರು ಇನ್ ಕೇಸ್ ಕ್ವಾಲಿಫಿಕೇಶನ್ ಇದ್ದಿಲ್ಲ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ಡಿಸ್ಕ್ವಾಲಿಫೈ ಮಾಡುವ ಒಂದು ಅಧಿಕಾರವನ್ನು ಆರ್ಟಿಕಲ್ 243F ಅಲ್ಲಿ ಕೊಡಲಾಗಿದೆ. ನೆಕ್ಸ್ಟ್ ಆರ್ಟಿಕಲ್ 243G ಆಲ್ರೆಡಿ ಪವರ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಪಂಚಾಯತ್ ಅಂತೇಳಿ ನಮ್ಮ ಸ್ಟೇಟ್ಮೆಂಟ್ ಅಲ್ಲೇ ಕೊಡಲಾಗಿದೆ. ನೆಕ್ಸ್ಟ್ ಆರ್ಟಿಕಲ್ 243H ಬಂದಾಗ ಏನಂದ್ರೆ ಪವರ್ ಟು ಇಂಪೋಸ್ ಟ್ಯಾಕ್ಸಸ್ ಅಂಡ್ ಡ್ಯೂಟೀಸ್ ಅಂತ ಅಂದ್ರೆ ಗ್ರಾಮ ಪಂಚಾಯತಿಗೆ ತಮ್ಮದೇ ಆದ ಫಿನಾನ್ಷಿಯಲ್ ಸೋರ್ಸ್ ಪವರ್ ಅನ್ನ ಜನರೇಟ್ ಮಾಡಕ್ಕೆ ಟ್ಯಾಕ್ಸ್ ಇಂಪೋಸ್ ಮಾಡಬಹುದು ಅಂತ ಹೇಳಿ ಆರ್ಟಿಕಲ್ 243H ಅಲ್ಲಿ ಕೊಡಲಾಗಿದೆ. ನೆಕ್ಸ್ಟ್ ಆರ್ಟಿಕಲ್ 243I ಬಂದಾಗ ಅಂದ್ರೆ ಸ್ಟೇಟ್ ಫಿನಾನ್ಸ್ ಕಮಿಷನ್ ಅಂತೇಳಿ ಅಂದ್ರೆ ರಾಜ್ಯ ಸರ್ಕಾರ ಏನಂದ್ರೆ ತಮ್ಮದೇ ಆದ ಒಂದು ಸ್ಟೇಟ್ ಫಿನಾನ್ಸ್ ಕಮಿಷನ್ ಸ್ಥಾಪನೆ ಮಾಡಬಹುದು ಅಂತ ಹೇಳಿ ಆರ್ಟಿಕಲ್ 243I ಅಲ್ಲಿ ಕೊಡಲಾಗಿದೆ. ಮತ್ತೆ ಆರ್ಟಿಕಲ್ 243J ಬಂದಾಗ ಅಂದ್ರೆ ಆಡಿಟ್ ಅಂಡ್ ಅಕೌಂಟ್ ಅಂತ ಹೇಳಿ ಚರ್ಚೆ ಮಾಡಿದೀವಿ. ಆರ್ಟಿಕಲ್ 243 ಅಂದ್ರೆ ಎಲೆಕ್ಷನ್ಸ್ ಟು ದ ಪಂಚಾಯತ್ ಅಂತ ಹೇಳಿ ಹೇಳಲಾಗಿದೆ. ಸೊ ಫ್ರೆಂಡ್ಸ್ ಇವು ಪ್ರಮುಖ ಆರ್ಟಿಕಲ್ಸ್ ಅದಾವ, ನೀಟಾಗಿ ನೋಡ್ಕೊಂಡ್ರೆ ನಿಮ್ಗೆ ಒಂದು ಕ್ವಶನ್ ಫಿಕ್ಸ್ ಆಗುತ್ತೆ ಎಕ್ಸಾಮ್ ಅಲ್ಲಿ. ಫ್ರೆಂಡ್ಸ್ ನೆಕ್ಸ್ಟ್ C1 ಸರಣಿಯ 78ನೇ ಕ್ವಶನ್ ಅದು ಕೂಡ ಪೊಲಿಟಿ ರಿಲೇಟೆಡ್ ಕ್ವಶನ್ ಇತ್ತು. ಏನಿದೆ ನೋಡ್ಕೊಂಡಾಗ ವಾಟ್ ವಾಸ್ ದಿ ಕೀ ಅಬ್ಜೆಕ್ಟಿವ್ ಆಫ್ ಕರ್ನಾಟಕ ಸೌಹಾರ್ದ ಸಹಕಾರಿ ಆಕ್ಟ್ ಆಫ್ 1997 ಅಂತೇಳಿ ಕ್ವಶನ್ ಕೇಳಲಾಗಿತ್ತು. ಅಂದ್ರೆ ಈ ಕಾಯ್ದೆಯ ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆಯ ಉದ್ದೇಶ ಏನಿದೆ ಅಂತೇಳಿ ಕ್ವಶನ್ ಕೇಳಲಾಗಿದೆ. ಫ್ರೆಂಡ್ಸ್ ಈ ಕ್ವಶನ್ಗೆ ಆನ್ಸರ್ ಬರೋಕ್ಕಿಂತ ಮುಂಚೆ ನಾವೇನಂದ್ರೆ ಬ್ಯಾಕ್ಗ್ರೌಂಡ್ ನಿಮಗೆ ಈ ಕಾಯ್ದೆ ಬಗ್ಗೆ ಚರ್ಚೆ ಮಾಡ್ತೇನೆ. ಏನಾಗುತ್ತೆ ಅಂದ್ರೆ ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ 1997 ಅಲ್ಲಿ ಕರ್ನಾಟಕ ಸರ್ಕಾರ ತರ್ತಾರೆ. ಇದರ ಪರ್ಪಸ್ ಬಂದಾಗ ಏನಂದ್ರೆ ಒಂದು ಟು ಪ್ರೊವೈಡ್ ದಿ ಲೀಗಲ್ ಫ್ರೇಮ್ವರ್ಕ್ ಯಾವುದಕ್ಕೋಸ್ಕರ ಅಂದ್ರೆ ಆ ಒಂದು ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಫಾರ್ಮೇಷನ್ ಆಗಿರ್ಬೋದು ಅವುಗಳ ರಿಜಿಸ್ಟ್ರೇಷನ್ ಮತ್ತೆ ಫಂಕ್ಷನಿಗೋಸ್ಕರ ಒಂದು ಲೀಗಲ್ ಫ್ರೇಮ್ವರ್ಕ್ ನ ಪ್ರೊವೈಡ್ ಮಾಡುತ್ತೆ. ಆ ಒಂದು ಕಾಯ್ದೆಯ ಮುಖ್ಯ ಉದ್ದೇಶ ಅಥವಾ ಕೀ ಅಬ್ಜೆಕ್ಟಿವ್ಸ್ ನೋಡ್ಕೊಂಡಾಗ ಪ್ರಮೋಟ್ ದಿ ಅಟೋನಮಸ್ ಸೆಲ್ಫ್ ರಿಲಯಂಟ್ ಅಂಡ್ ಡೆಮೋಕ್ರೆಟಿಕ್ ಕೋಆಪರೇಟಿವ್ ಸೊಸೈಟಿ ವಿತ್ ಅ ಗ್ರೇಟರ್ ಫ್ರೀಡಮ್ ಇನ್ ಮ್ಯಾನೇಜ್ಮೆಂಟ್ ಅಂಡ್ ಆಪರೇಷನ್ಸ್ ಅಂತೇಳಿ ಅಂದ್ರೆ ಅವರ ಒಂದು ಅಟೋನಮಸ್ ಸ್ವಾಯತ್ತತೆಯನ್ನು ಹೆಚ್ಚುವುದು ಮತ್ತೆ ಏನಂದ್ರೆ ಸೆಲ್ಫ್ ರಿಲಯಂಟ್ ನ ಇಂಟ್ರೊಡ್ಯೂಸ್ ಮಾಡೋದು ಮತ್ತೆ ಡೆಮೋಕ್ರೆಟಿಕ್ ಕೋಆಪರೇಟಿವ್ ಸೊಸೈಟಿನ ಸ್ಥಾಪನೆ ಮಾಡೋದು ಇದರ ಒಂದು ಪ್ರಮುಖ ಉದ್ದೇಶ ಹೊಂದಲಾಗಿತ್ತು. ಮತ್ತೆ ಇಲ್ಲಿ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಬಂದಾಗ ಏನಂದ್ರೆ ಸೌಹಾರ್ದ ಎನ್ನುವ ಒಂದು ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೌಹಾರ್ದ ಅಂದ್ರೆ ಮ್ಯೂಚುವಲ್ ಕೋಆಪರೇಷನ್ ಪರಸ್ಪರ ಏನಂದ್ರೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಂತೇಳಿ. ಸೊ ಮೇನ್ ಏನ್ ಬಂದಾಗ ಏನಂದ್ರೆ ರೆಡ್ಯೂಸ್ ದಿ ಎಕ್ಸೆಸಿವ್ ಗೌರ್ಮೆಂಟ್ ಕಂಟ್ರೋಲ್ ಓವರ್ ಕೋಆಪರೇಟಿವ್ಸ್ ಅಂತೇಳಿ ಅಂದ್ರೆ ಅವುಗೆ ಏನಂದ್ರೆ ಸ್ವಾಯತ್ತತೆ ಕೊಡೋದ್ರ ಮೂಲಕ ಸರ್ಕಾರದ ಏನಂದ್ರೆ ಅದರಲ್ಲಿರುವಂತಹ ಭಾಗವಹಿಸುವಿಕೆ ತಗ್ಗಿಸುವುದು ಅಂತೇಳಿ ಇದರ ಒಂದು ಗುರಿ ಆಗಿತ್ತು ಅಂತ ಹೇಳ್ಬೋದು. ಮತ್ತೆ ಸ್ಕೋಪ್ಸ್ ಯಾವುದೆಲ್ಲ ಒಂದು ಸೆಕ್ಟರ್ಗೆ ಅಪ್ಲೈ ಆಗುತ್ತೆ ಅಂದ್ರೆ ಬ್ರಾಡ್ಲಿ ಅಪ್ಲೈಸ್ ಟು ಏನಂದ್ರೆ ಆಲ್ ದ ಎಲಿಜಿಬಲ್ ಕೋಆಪರೇಟಿವ್ ಸೊಸೈಟೀಸ್ ಏನಂದ್ರೆ ನಾಟ್ ಲಿಮಿಟೆಡ್ ಟು ಅಗ್ರಿಕಲ್ಚರ್ ಅರ್ಬನ್ ಅಂದ್ರೆ ಯಾವೆಲ್ಲ ಕೋಆಪರೇಟಿವ್ಸ್ ಎಲಿಜಿಬಲ್ ಆಗ್ತಾವಲ್ಲ ಅವುಗಳಿಗೆ ಮ್ಯಾಕ್ಸಿಮಮ್ ಇನ್ಕ್ಲೂಸಿವ್ ಆಗಿರುವಂತಹ ಒಂದು ಕಾಯ್ದೆ ಆಗಿತ್ತು. ಸೊ ಏನಂದ್ರೆ ಆಪ್ಷನ್ಸ್ ಈಗ ಸ್ಟೇಟ್ಮೆಂಟ್ ನ ಅನಲೈಸ್ ಮಾಡೋಣ ನಾವು ಏನ್ ಕೊಟ್ಟಿದ್ದಾರೆ ಅಂತ
ನೋಡ್ಕೊಂಡಾಗ ಅಲೋ ದಿ ಫಾರ್ಮೇಷನ್ ಆಫ್ ಮೋರ್ ಆಟೋನಮಸ್ ಕೋಆಪರೇಟಿವ್ಸ್ ಅಂತೇಳಿ. ಸೊ ಇದು ಏನಂದ್ರೆ ನಮ್ಮ ಕಾಯ್ದೆಯ ಅಬ್ಜೆಕ್ಟಿವ್ಸ್ಗೆ ಹತ್ತಿರ ಆಗಿರುವಂತ ಆಪ್ಷನ್ ಆಗಿದೆ. ನೆಕ್ಸ್ಟ್ ಮರ್ಜ್ ದಿ ಆಲ್ ದ ಕೋಆಪರೇಟಿವ್ ಸೊಸೈಟೀಸ್ ಅಂತೇಳಿ. ಫ್ರೆಂಡ್ಸ್, ಮರ್ಜ್ ಮಾಡಕ ಅಂತ ಹೇಳಿ ಆ ಒಂದು ಕಾಯ್ದೆಯಲ್ಲಿ ಕೊಡಲಾಗಿಲ್ಲ. ಸೊ ಇದು ರಾಂಗ್ ಆಗುತ್ತೆ. ನೆಕ್ಸ್ಟ್ ಏನಂದ್ರೆ ರೆಗ್ಯುಲೇಟ್ ಓನ್ಲಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟೀಸ್ ಅಂತೇಳಿ. ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿ ಅಷ್ಟೇ ಅಲ್ಲದೆ ಅರ್ಬನ್ ಆಗಿರ್ಬೋದು, ರೂರಲ್ ಆಗಿರ್ಬೋದು, ಎರಡನ್ನೂ ಕೂಡ ಎಲ್ಲ ಸೇರಿಸಿ ರೆಗ್ಯುಲೇಟ್ ಮಾಡುವಂತ ಒಂದು ಕಾಯ್ದೆ ಆಗಿತ್ತು. ನೆಕ್ಸ್ಟ್ ಪ್ರಮೋಟ್ ದಿ ಅರ್ಬನ್ ಕೋಆಪರೇಟಿವ್ಸ್ ಅಂತೇಳಿ. ಮತ್ತೆ ಬಹಳ ಸ್ಪೆಸಿಫಿಕ್ ಮಾಡಕ್ ಹೋಗೋಣ. ಅರ್ಬನ್, ರೂರಲ್, ಅಗ್ರಿಕಲ್ಚರ್ ಅಂತೇಳಿ ಇವೆಲ್ಲ ಏನಂದ್ರೆ ಸ್ವತಃ ಕ್ರಿಯೇಟೆಡ್ ಅಂದ್ರೆ ಎಕ್ಸಾಮಿನರ್ ತಾನೇ ಸ್ವತಃ ಕ್ರಿಯೇಟ್ ಮಾಡಿ ಇವುಗಳನ್ನ ರಾಂಗ್ ಮಾಡಲಾಗಿದೆ. ಸೊ ಹಾಗಾಗಿ ಸರಿಯಾದ ಆನ್ಸರ್ ಬಂದಾಗ ಕೀ ಉದ್ದೇಶ ಅಂತ ಬಂದಾಗ ಅಲೋ ದಿ ಫಾರ್ಮೇಷನ್ ಆಫ್ ಮೋರ್ ಆಟೋನಮಸ್ ಕೋಆಪರೇಟಿವ್ ಎಂಬುದು ಸರಿ ಆಗುತ್ತೆ. ಸೊ ಫ್ರೆಂಡ್ಸ್, ಎಕ್ಸಾಮಿಗೆ ಏನಂದ್ರೆ ಕೋಆಪರೇಟಿವ್ ಸೊಸೈಟೀಸ್ ಮೇಲೆ ಒಂದಲ್ಲ ಒಂದು ಕ್ವಶನ್ಸ್ ಗ್ರೂಪ್ ಸಿ ಪ್ಯಾಟರ್ನ್ ಅಲ್ಲಿ ಕೇಳ್ತಾರೆ. ಅದಲ್ಲದೆ ಏನಂಗ ಗೊತ್ತಾ, ಲಾಸ್ಟ್ 2-3 ಡೇಸ್ ಬ್ಯಾಕ್ ಏನಂದ್ರೆ ಒಂದು ಸ್ಟೇಟ್ಮೆಂಟ್ RBI ದವರು ಏನ್ ಮಾಡಿದ್ದಾರೆ ಅಂದ್ರೆ, RBI ದವರು ಕೋಆಪರೇಟಿವ್ ಸೊಸೈಟಿನ ಲೈಸೆನ್ಸ್ ಕೊಡುವ ಒಂದು ರೆಗ್ಯುಲೇಷನ್ಸ್ ನ ತಂದಿದ್ದಾರೆ. ಸೊ ಮೊದಲೇನಂದ್ರೆ ವರ್ಷದ ಒಂದು ಯಾವುದೋ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಮಾತ್ರ ಏನಂದ್ರೆ ಲೈಸೆನ್ಸ್ ಕೊಡ್ತಿದ್ವು ಕೋಆಪರೇಟಿವ್ಸ್ಗೆ. ಈಗೇನಂದ್ರೆ ಆನ್ ಟ್ಯಾಪ್ ಡಿಮಾಂಡ್ ಅಂತೇಳಿ, ಆನ್ ಟ್ಯಾಪ್ ಡಿಮಾಂಡ್ ಒಂದು ಪ್ರೊವಿಷನ್ ಪ್ರಕಾರ ಅಂದ್ರೆ ಯಾವಾಗೆಲ್ಲ ಕೋಆಪರೇಟಿವ್ ಸೊಸೈಟೀಸ್ ಅಪ್ಲಿಕೇಶನ್ಸ್ ಲೈಸೆನ್ಸ್ ಆಗ್ತಾವಲ್ಲ ಆವಾಗ ಏನಂದ್ರೆ ಪರ್ಮಿಷನ್ ಕೊಡುವ ಒಂದು ರೆಗ್ಯುಲೇಷನ್ಸ್ ನ ಜಾರಿಗೆ ತರಲಾಗಿದೆ. ಅದಲ್ಲದೆ ಅಂದ್ರೆ ಇಂಪಾರ್ಟೆಂಟ್ ಆಗಿ ಏನಂದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ಕೋಆಪರೇಟಿವ್ಸ್ ಫಂಕ್ಷನಿಗೆ ಬಂದಾಗ ಅಂದ್ರೆ ಪ್ರಮುಖವಾಗಿ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಕೋಆಪರೇಟಿವ್ ಸೊಸೈಟೀಸ್ ಅದಾವ. ಮತ್ತು ಅದಾದ್ಮೇಲೆ ಏನಂದ್ರೆ ನೆಕ್ಸ್ಟ್ ಏನಂದ್ರೆ ಸೌತ್ ಇಂಡಿಯನ್ ಸ್ಟೇಟ್ಸ್ಗಳಲ್ಲೇ ಇದೆ. ತಮಿಳುನಾಡಲ್ಲೂ ಕೂಡ ಜಾಸ್ತಿ ಇದೆ, ಆಮೇಲೆ ಕರ್ನಾಟಕದಲ್ಲೂ ಇದೆ, ಆಂಧ್ರದಲ್ಲಿ ಇದೆ, ಮತ್ತೆ ತೆಲಂಗಾಣದಲ್ಲಿ ಬಹಳಷ್ಟು ಇದೆ. ಸೊ ಹಾಗಾಗಿ ಏನಂದ್ರೆ ಇತ್ತೀಚೆಗೆ ಅಮಿತ್ ಶಾ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂದ್ರೆ ಇದರದ್ದು ನ್ಯಾಷನಲ್ ಕೋಆಪರೇಟಿವ್ ಸೊಸೈಟಿ ಅನ್ನೋ ಒಂದು ರೆಗ್ಯುಲೇಟರಿ ಬಾಡೀಸ್ ಇದೆ, ಅದನ್ನೇನಂದ್ರೆ ಅದರ ಹೆಡ್ ಕ್ವಾರ್ಟರ್ನ ಡೆಲ್ಲಿಯಿಂದ ಅಂದ್ರೆ ನೆಕ್ಸ್ಟ್ ಮಹಾರಾಷ್ಟ್ರಕ್ಕೆ ತರಬೇಕಂತೇಳಿ ಅವ್ರೇನಂದ್ರೆ ಒಂದು ಸ್ಟೇಟ್ಮೆಂಟ್ ಕೊಡಲಾಗಿತ್ತು. ಸೊ ಹಾಗಾಗಿ ಕೋಆಪರೇಟಿವ್ ಸೊಸೈಟಿ ಬಗ್ಗೆ ಕರೆಂಟ್ ಅಫೇರ್ ಅಲ್ಲಿ ಏನೇನು ಡೆವಲಪ್ಮೆಂಟ್ ಆಗ್ತಾ ಇದೆ ಅದನ್ನು ಕೂಡ ನೋಡ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, C1 ಸರಣಿಯ 79ನೇ ಕ್ವಶನ್, ಅದು ಕೂಡ ಪೊಲಿಟಿ ರಿಲೇಟೆಡ್ ಕ್ವಶನ್ ಆಗಿತ್ತು. ಏನಿದೆ ಅಂತ ನೋಡ್ಕೊಂಡಾಗ ಸೂಪರ್ ಇಂಟೆಂಡೆಂಟ್ಸ್ ಡೈರೆಕ್ಷನ್ ಅಂಡ್ ಕಂಡಕ್ಟ್ ಆಫ್ ಎಲೆಕ್ಷನ್ಸ್ ಟು ದ ಪಂಚಾಯತ್ಸ್ ಆರ್ ವೆಸ್ಟೆಡ್ ವಿತ್ ಡ್ಯಾಶ್ ಅಂತೇಳಿ ಕ್ವಶನ್ಸ್ ಕೇಳಲಾಗಿದೆ. ಅಂದ್ರೆ ಪಂಚಾಯತಿಗೆ ಮೆಂಬರ್ಸ್ಗೆ ಎಲೆಕ್ಷನ್ ಆಗುತ್ತಲ್ಲ ಅದನ್ನ ಯಾರು ಕಂಡಕ್ಟ್ ಮಾಡ್ತಾರೆ ಅಂತೇಳಿ ಕ್ವಶನ್ಸ್ ಕೇಳಲಾಗಿದೆ. ಸೊ ಆಪ್ಷನ್ಸ್ ನೋಡ್ಕೊಂಡಾಗ ಫಸ್ಟ್ ಏನಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಸೆಕೆಂಡ್ ಏನಂದ್ರೆ ಚೀಫ್ ಎಲೆಕ್ಟೋರಲ್ ಆಫೀಸರ್ ಆಫ್ ದ ಸ್ಟೇಟ್, ಥರ್ಡ್ ಏನಂದ್ರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ಫೋರ್ತ್ ಏನಂದ್ರೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಂತೇಳಿ. ಫ್ರೆಂಡ್ಸ್, ತಮ್ಮೆಲ್ಲ ಗೊತ್ತಿರುವ ಹಾಗೆ ಆರ್ಟಿಕಲ್ 243K ಇದೆಯಲ್ಲ, ಇದರಲ್ಲಿ ಏನಂದ್ರೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಬಗ್ಗೆ ಇದರಲ್ಲಿ ಕೊಡಲಾಗಿದೆ. ಸೊ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಏನಂದ್ರೆ ಸೂಪರ್ ಇಂಟೆಂಡೆನ್ಸ್ ಡೈರೆಕ್ಷನ್ ಕಂಟ್ರೋಲ್ ಮಾಡ್ತಾರೆ. ಯಾವುದಕ್ಕೋಸ್ಕರ ಸ್ಟೇಟ್ ಅಲ್ಲಿರುವಂತಹ ಪಂಚಾಯತಿಗೆ ಎಲೆಕ್ಟೋರಲ್ ರೋಲ್ಸ್ ನ ಪ್ರಿಪೇರ್ ಮಾಡ್ತಾರೆ, ಮತ್ತೆ ಎಲೆಕ್ಷನ್ ಕೂಡ ಏನಂದ್ರೆ ಇವರೇ ಕಂಡಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಆಪ್ಷನ್ 4 ಅಂದ್ರೆ ಕರೆಕ್ಟ್ ಆಗುತ್ತೆ. ಫ್ರೆಂಡ್ಸ್, ಅದಲ್ಲದೆ ಏನು ಗೊತ್ತಾ, ಇದು ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಇರ್ತಾರಲ್ಲ ಇವ್ರನ್ನೇ ಗವರ್ನರ್ ಆಫ್ ದಿ ಸ್ಟೇಟ್ ಅಪಾಯಿಂಟ್ ಮಾಡ್ತಾರೆ. ಅಂದ್ರೆ ಗವರ್ನರ್ ಇಂದ ಇವರು ಆಯ್ಕೆ ಮಾಡಲಾಗುತ್ತೆ. ಮತ್ತೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇದೆಯಲ್ಲ ಇದನ್ನ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಇದೆ ಅಂತೇಳಿ ತಮಗೆ ಗೊತ್ತಿರಬೇಕು. ಅದಲ್ಲದೆ ಇಂಪಾರ್ಟೆಂಟ್ ಆಗಿ ಎಕ್ಸಾಮ್ ದೃಷ್ಟಿಯಿಂದ ಅಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಂದು ಆಪ್ಷನ್ ಅಲ್ಲಿ ಕೊಡಲಾಗಿದೆ. ಸೊ ಅಂಡರ್ ಆರ್ಟಿಕಲ್ 324 ಅಲ್ಲಿ ಅಂದ್ರೆ ಸೂಪರ್ ಇಂಟೆಂಡೆನ್ಸ್ ಡೈರೆಕ್ಷನ್ ಕಂಡಕ್ಟ್ ಆಫ್ ಎಲೆಕ್ಷನ್ ಯಾವುದಕ್ಕೆ ಮಾಡ್ತಾರೆ ಅಂದ್ರೆ MP ಎಲೆಕ್ಷನ್ಸ್ ಪಾರ್ಲಿಮೆಂಟ್ಗೆ ಮಾಡ್ತಾರೆ, ಮತ್ತೆ ML ಎಲೆಕ್ಷನ್ ಆಗಿರುವಂತಹ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಏನಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ತಮ್ಮ ಒಂದು ಇದು ಪಾತ್ರನ ನಿರ್ವಹಿಸ್ತಾರೆ. ಅದಲ್ಲದೆ ಅಂದ್ರೆ ಎಲೆಕ್ಷನ್ ಆಫ್ ಏನಂದ್ರೆ ಪ್ರೆಸಿಡೆಂಟ್ ಆಗಿರ್ಬೋದು ಮತ್ತೆ ವೈಸ್ ಪ್ರೆಸಿಡೆಂಟ್ ಅನ್ನು ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರೇ ಹ್ಯಾಂಡಲ್ ಮಾಡ್ತಾರೆ ಅಂತ ಹೇಳಿ ತಮಗೆ ಗೊತ್ತಿರಬೇಕು. ಸೊ ಇದರೊಂದಿಗೆ ಏನಂದ್ರೆ ಪೊಲಿಟಿಯಲ್ಲಿರುವಂತಹ ಸುಮಾರು 10ರಿಂದ 12 ಕ್ವಶನ್ಸ್ ನಾನು ಪಾರ್ಟ್ 1 ಮತ್ತೆ ಪಾರ್ಟ್ 2 ಅಲ್ಲಿ ಚರ್ಚೆ ಮಾಡಿದ್ದೇನೆ. ಸೊ ಫ್ರೆಂಡ್ಸ್, ಏನಂದ್ರೆ ಈ ರೀತಿಯಾಗಿ ನೀವು 360 ಡಿಗ್ರಿಯಲ್ಲಿ ಅಪ್ರೋಚ್ ಮಾಡ್ಕೊಂಡು ಹೋದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಓವರ್ ಆಲ್ ಕನ್ಕ್ಲೂಷನ್ ಏನಂದ್ರೆ ಪಂಚಾಯತ್ ರಾಜನ್ನ ನೆಗ್ಲೆಕ್ಟ್ ಮಾಡಕ್ ಹೋಗಬೇಡಿ. ನೆಕ್ಸ್ಟ್ ಎಕ್ಸಾಮ್ಸ್ಗೆ ಅದರ ಬಗ್ಗೆ ಬ್ರೀಫ್ ಆಗಿ ನೋಡ್ಕೊಳ್ಳಿ. ಮತ್ತೆ ಕೋಆಪರೇಟಿವ್ ಸೊಸೈಟಿ ಮೇಲೆ ಕ್ವಶನ್ಸ್ ಬರ್ತವೆ, ಅದನ್ನ ನೀಟಾಗಿ ನೋಡ್ಕೊಳ್ಳಿ. ಮತ್ತೆ ಕೆಲವೊಂದು ಕಡೆ ಟ್ರಿಕ್ಕಿ ಮಾಡಕ್ಕೆ ಅಂದ್ರೆ ನಾಟ್ ಕರೆಕ್ಟ್ ಅಂತ ಹೇಳಿ ಕೊಡ್ತಾ ಇದ್ದಾನೆ. ಸೊ ಅದನ್ನು ಕೂಡ ನೀಟಾಗಿ ಗಮನ ವಹಿಸಬೇಕು. ಸೊ ಇದರೊಂದಿಗೆ ಏನಂದ್ರೆ ಇಲ್ಲಿಗೆ ಪೊಲಿಟಿ ಎಂಡ್ ಆಗುತ್ತೆ. ಸೊ ನೀವೇನಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ @exams IAS Academy ಯೂಟ್ಯೂಬ್ ಚಾನಲ್ ಅಲ್ಲಿ ಕಮೆಂಟ್ ಹೊಡಿಬೇಕು. ಕ್ಲಾಸ್ ಯಾವ ರೀತಿ ಇತ್ತು, ಏನೇ ಸಜೆಷನ್ ಇತ್ತಂದ್ರೆ ಏನೇ ಇಂಪ್ರೂವ್ಮೆಂಟ್ಗೆ ನೀವೇನಂದ್ರೆ ಅಲ್ಲಿ ಸಜೆಷನ್ಸ್ ಕೊಡಬಹುದು. ಅದಲ್ಲದೆ ಲೈಕ್ ಮಾಡಬೇಕು. ಲೈಕ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಬೆಳೆಯುತ್ತೆ. ಅದರೊಂದಿಗೆ ನಿಮ್ಮ ಫ್ರೆಂಡ್ಸ್ ಯಾರೇ ಏನಾದರೂ ಓದ್ತಿದ್ರೆ ನಮ್ಮ ಈ ಒಂದು ಕ್ಲಾಸ್ ಏನ್ ಗೊತ್ತಾ ಆಸ್ ಅ ರಿವಿಷನ್ ಏನಂದ್ರೆ ಬೋರ್ ಆದಾಗ ರಿವಿಷನ್ ಮಟೀರಿಯಲ್ ಆಗಿ ಯೂಸ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಆಲ್ರೆಡಿ ಮಾಹಿತಿ ಗೊತ್ತಿರುತ್ತೆ. ಸೊ ಇದನ್ನ ರಿವಿಷನ್ ಆಗಿ ಯೂಸ್ ಮಾಡ್ಕೊಳ್ಳಿ. ಸೊ ಬಹಳ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಅಂಡ್ ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್ @exams IAS Academy.